ಮಹತ್ವಾಕಾಂಕ್ಷೆ ಯೋಜನೆಗೆ ರಾಜ್ಯ ಸರ್ಕಾರ ಕೊಕ್ಕೆ ಹಾಕ್ತಾ ಇರುವಂತಹ ಸ್ಟೋರಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಜನೌಷಧಿ ಕೇಂದ್ರ ತುಂಬಾ ಕಡಿಮೆ ಅವಧಿಯಲ್ಲೇ ಚಿರಪರಿಚಿತವಾದಂತಹ ಹೆಸರು. ಇಂತಹ ಜನೌಷಧಿ ಕೇಂದ್ರವನ್ನ ಇನ್ನು ಮುಂದೆ ಆಸ್ಪತ್ರೆ ಒಳಭಾಗದಲ್ಲಿ ನೀವು ಇಡಂಗಿಲ್ಲ ಅಂತ ರಾಜ್ಯ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿದೆಯಂತೆ. ಇದರಿಂದ ಅನುಕೂಲ ಯಾರಿಗೆ, ಅನಾನುಕೂಲ ಯಾರಿಗೆ, ಯಾಕೆ ಈ ನಿರ್ಧಾರ ರಾಜ್ಯ ಸರ್ಕಾರಕ್ಕೆ ಅನಿವಾರ್ಯ ಆಯಿತು, ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಜನೌಷಧಿ ಕೇಂದ್ರದಲ್ಲಿ ಕಡಿಮೆ ಬೆಲೆಗೆ ಗುಣಮಟ್ಟದ ಮಾತ್ರೆ ಸಿಗುತ್ತೆ, ಔಷಧಿ ಸಿಗುತ್ತೆ ಅಂತ ಜನ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಪರ್ಚೇಸ್ ಮಾಡ್ತಾ ಇದ್ರು. ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ನಂತರ ಜನಪ್ರಿಯಗೊಂಡಂತಹ ಒಂದು ಯೋಜನೆ ಅಂದರೆ ಅದು ಜನೌಷಧಿ ಯೋಜನೆ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವಂತಹ PM ಜನೌಷಧಿ ಕೇಂದ್ರವನ್ನ ತೆರವು ಮಾಡಬೇಕು ಅಂತ ಆದೇಶವನ್ನ ಕೊಡಲಾಗಿದೆ. ಹೊಸ ಅರ್ಜಿಗಳನ್ನು ತಿರಸ್ಕಾರ ಮಾಡಿ ಅಂತ ಯಾರ್ಯಾರು ಅಪ್ಲಿಕೇಶನ್ಗಳನ್ನು ಹಾಕೊಂಡು ನಮಗೂ ಪರ್ಮಿಷನ್ ಕೊಡಿ ಇಂಥ ಆಸ್ಪತ್ರೆ ಒಳಗೆ ಅಂತ ಕೇಳಿದ್ರಲ್ಲ, ಅಂಥ ಅಪ್ಲಿಕೇಶನ್ಗಳನ್ನು ಕೂಡ ರಿಸೀವ್ ಮಾಡಬೇಡಿ, ರಿಜೆಕ್ಟ್ ಮಾಡಿ ಅಂತ ಹೇಳಲಾಗಿದೆ. ಇದರಿಂದ ಸಂಘರ್ಷಗಳಾಗುವಂತಹ ಸಾಧ್ಯತೆ ಇದೆ. ಅದನ್ನು ಯಾಕೆ ಅಂತ ಕೂಡ ನಾವು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ. ರಾಜ್ಯಾದ್ಯಂತ ಟೋಟಲ್ ಆಗಿ 207 ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳು ಸದ್ಯಕ್ಕೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು. ಇದು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಬಟ್ ಕಾಂಗ್ರೆಸ್ ಸರ್ಕಾರ ಬಂದ ಕಳೆದ 2 ವರ್ಷದ ಅವಧಿಯಲ್ಲಿ ಈ ಔಷಧಿಯ ಮಳಿಗೆಗಳಿಗೆ ಸ್ಟಾಕನ್ನು ಕರೆಕ್ಟಾಗಿ ಪೂರೈಸ್ತಿರ್ಲಿಲ್ಲ ಅನ್ನುವಂತಹ ಸಣ್ಣ ಮಟ್ಟದ ಧ್ವನಿ ಆಗ ಕೇಳಿ ಬರ್ತಾ ಇತ್ತು. ಬಟ್ ನಾನು ಆಗಲೇ ಹೇಳಿದಾಗೆ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಹೆಚ್ಚು ಜನಪ್ರಚಾರವನ್ನು ಪಡೆದುಕೊಂಡಂತಹ ಮಳಿಗೆ ಇದು. ಸರ್ಕಾರಿ ಆಸ್ಪತ್ರೆಯ ಆವರಣದ ಒಳಗೆ ಜನೌಷಧಿ ಕೇಂದ್ರ ಬೇಡ, ಸರ್ಕಾರಿ ಆಸ್ಪತ್ರೆಯ ಆವರಣದ ಹೊರಗೆ ಜನೌಷಧಿ ಕೇಂದ್ರವನ್ನು ಇಟ್ಕೊಳ್ಳಿ. ರಾಜ್ಯ ಸರ್ಕಾರವೇ ಉಚಿತವಾಗಿ ಔಷಧಿಯನ್ನು ಕೊಡ್ತಾ ಇದೆ, ಜನರು ಯಾಕೆ ದುಡ್ಡನ್ನು ಕೊಟ್ಟು ಔಷಧಿಯನ್ನು ಖರೀದಿಸಬೇಕು ಅನ್ನೋದು ರಾಜ್ಯ ಸರ್ಕಾರದ ವಾದ. ಹೀಗಾಗಿ ಸರ್ಕಾರಿ ಆಸ್ಪತ್ರೆಯ ಆವರಣದ ಜನೌಷಧಿ ಕೇಂದ್ರಗಳಿಗೆ ಕೋಕ್ ಕೊಡೋದಕ್ಕೆ ಮುಂದಾಗಿದೆ. ಅರ್ಥಾತ್ ಅಲ್ಲಿಂದ ಅವುಗಳನ್ನು ತೆರವು ಮಾಡಲಿಕ್ಕೆ ಸೂಚನೆಯನ್ನು ಪಾಸ್ ಮಾಡಿದೆ. ಇದೊಂದು ನಿರ್ಧಾರ ಈಗ ದೊಡ್ಡ ಮಟ್ಟದ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇರುವಂಥದ್ದು. ಜನೌಷಧಿ ಕೇಂದ್ರ 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಪ್ರಧಾನಿಯಾದಂತಹ ಸಂದರ್ಭದಲ್ಲಿಗೆ ಜಾರಿಗೆ ತಂದಂತಹ ಯೋಜನೆ ಇದು. ಈ ಯೋಜನೆಯಿಂದ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಮಧ್ಯಮ ವರ್ಗದವರಿಗೆ ರಿಯಾಯಿತಿ ದರದಲ್ಲಿ, ಅಗ್ಗದ ದರದಲ್ಲಿ ಔಷಧಿಯನ್ನು ತಲುಪಿಸುವಂತಹ ಕೆಲಸ ಆಗ್ತಾ ಇತ್ತು. ಇದರಿಂದ ಬಹಳಷ್ಟು ಬಡವರು, ಕೂಲಿ ಕಾರ್ಮಿಕರು ಕೂಡ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ರು. ಈ ಜನೌಷಧಿ ಕೇಂದ್ರವನ್ನು ತೆರೆಯಬೇಕು ಅಂದರೆ ಲೈಸೆನ್ಸ್ ಬೇಕಾಗುತ್ತೆ. ಆ ಲೈಸೆನ್ಸನ್ನು ಪಡೆದುಕೊಂಡು ಜನೌಷಧಿ ಕೇಂದ್ರವನ್ನು ಇಟ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಈಗ ಇದೇ ಜನೌಷಧಿ ಕೇಂದ್ರವನ್ನು ರಾಜ್ಯ ಸರ್ಕಾರ ತೆರವು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಒಟ್ಟಾರೆ ರಾಜ್ಯದಲ್ಲಿ 1200ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳಿದ್ದಾವೆ. ಬಟ್ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿರುವಂತಹ ಜನೌಷಧಿ ಕೇಂದ್ರಗಳ ಸಂಖ್ಯೆ 207. ಈ 207 ಜನೌಷಧಿ ಕೇಂದ್ರವನ್ನು ಈಗ ರಾಜ್ಯ ಸರ್ಕಾರ ತೆರವು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಕಾರಣ, ನಾವೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಈ ರೀತಿಯ ಮೆಡಿಸಿನನ್ನು ಕೊಡ್ತಾ ಇದ್ದೀವಿ, ಜನೌಷಧಿ ಕೇಂದ್ರ ಯಾಕೆ ಅನ್ನೋದು ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು. ಇನ್ನು ಜನೌಷಧಿ ಕೇಂದ್ರದ ಮಾಲೀಕರ ಅಸೋಸಿಯೇಷನ್ ಈ ನಿರ್ಧಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಸರ್ಕಾರದ ನಡೆಯಿಂದ ನಮಗೆ ಸಾಕಷ್ಟು ಮೆಡಿಸಿನ್ಸ್ ಏನು ಸ್ಟಾಕ್ ಅಲ್ಲಿದೆ ಅದು ವ್ಯರ್ಥ ಆಗ್ಬಿಡುತ್ತೆ, ಲಕ್ಷಾಂತರ ಮೆಡಿಸಿನ್ಸ್ ಎಕ್ಸ್ಪೈರ್ ಆಗುತ್ತೆ, ಇನ್ವೆಸ್ಟ್ ಮಾಡಿರೋ ಬಂಡವಾಳ ಲಾಸ್ ಆಗುತ್ತೆ, ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಇದ್ರೆ ಯಾರಿಗೇನು ಸಮಸ್ಯೆ ಆಗುತ್ತೆ ಅನ್ನೋದು ಅವ್ರ ಮಾತು. ಸಾಲ ಮಾಡಿ ನಾವು ಜನೌಷಧಿ ಕೇಂದ್ರವನ್ನು ಹಾಕಿದ್ದೀವಿ, ತುಂಬಾ ನಷ್ಟ ಆಗ್ತಾ ಇದೆ, ಸರ್ಕಾರ ಕೂಡಲೇ ಆದೇಶವನ್ನು ಹಿಂಪಡಿಬೇಕು ಅಂತ ಆರಂಭಿಕ ಹಂತದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಆದೇಶ ವಾಪಸ್ ಪಡಿಲಿಲ್ಲ ಅಂದ್ರೆ ಹೋರಾಟವನ್ನು ಕೂಡ ನಾವು ಮಾಡಬೇಕಾಗತ್ತೆ ಅಂತ ಜನೌಷಧಿ ಕೇಂದ್ರದ ಮಾಲೀಕರ ಅಸೋಸಿಯೇಷನ್ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಸರ್ಕಾರದ ನಿರ್ಧಾರಕ್ಕೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಯಾರಿಗೆ ಉಪದ್ರ ಆಗಿತ್ತು ಅಂದರೆ ಅನಾನುಕೂಲ ಆಗಿತ್ತು ತಿಳಿಸಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಮತ್ತು ಆಲ್ರೆಡಿ ಬಂಡವಾಳವನ್ನು ಹಾಕ್ಬಿಟ್ಟಿದ್ದೀವಿ, ನಾವೇನು ಮಾಡಬೇಕಾಗಾದ್ರೆ, ಮೆಡಿಸಿನ್ಸ್ ವೇಸ್ಟ್ ಆಗತ್ತೆ ನಮ್ಮದು ಅಂತ ಕೇಳ್ತಾ ಇದ್ದಾರೆ. ನಾವು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಒಂದು ಸಂಘಟನೆಯ ವತಿಯಿಂದ ಎಲ್ಲ ಜನೌಷಧಿ ಕೇಂದ್ರದ ಮಾಲೀಕರು ಅಂದರೆ ಸರ್ಕಾರಿಯ ಆಸ್ಪತ್ರೆಯ ಆವರಣದಲ್ಲಿ ಯಾರಿಗೆ ಅನುಮತಿ ನೀಡಲಾಗಿದೆ ಜನೌಷಧಿ ಕೇಂದ್ರವನ್ನು ನಡೆಸಲಿಕ್ಕೆ, ಆ ಎಲ್ಲ ಮಾಲೀಕರು ಬೆಂಗಳೂರಲ್ಲಿ ಎಲ್ಲರೂ ಸಂಘಟಿತರಾಗಿ ನಾವೆಲ್ಲರೂ ಒಂದು ಅರ್ಜಿಯನ್ನು ಮಾಡಿ ನಾವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಅರ್ಜಿಯನ್ನು ಸಲ್ಲಿಸಿ ದಿಢೀರನೆ ಹೀಗೆ ಕರ್ನಾಟಕ ರಾಜ್ಯದಲ್ಲಿ
ಆಸ್ಪತ್ರೆಯ ಆವರಣದಲ್ಲಿರ್ತಕ್ಕಂಥ ಜನೌಷಧಿ ಕೇಂದ್ರಗಳನ್ನು ತೆರವುಗೊಳಿಸ್ಬಿಟ್ರೆ, ಮುಚ್ಚಿ ಬಿಡಬೇಕು, ಯಾವುದೇ ಕಾರಣಕ್ಕೂ ಮತ್ತೆ ಇದನ್ನು ಮುಂದುವರಿಸಬಾರದು ಅಂತ ಆದೇಶ ಹೊರಡಿಸ್ಬಿಟ್ರೆ, ಅಲ್ಲಿ ಉಚ್ಚ ಮಟ್ಟದ ಗುಣಮಟ್ಟದ ಔಷಧಿಗಳನ್ನು ನಾವೇನು ಜನಸಾಮಾನ್ಯರಿಗೆ ಬಡವರಿಗೆ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಏನು ಮಾಡ್ತಾ ಇದ್ದೀವಿ, ಆ ಯೋಜನೆ ನಿಷ್ಪ್ರಯೋಜಕ ಆಗಿ ಹೋಗ್ತದೆ. ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಯ ಆವರಣಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರ್ತಕ್ಕಂಥ ಬಡ ರೋಗಿಗಳಿಗೆ ಸರಿಯಾಗಿ ಔಷಧಿ ಇಷ್ಟು ಕೇಂದ್ರಸ್ ಇದೆಯಲ್ಲ ಸರ್, ನಾವು ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋ ಜೊತೆಗೆ ಇವಾಗ ಎಕ್ಸಿಸ್ಟಿಂಗು 5 ರಿಂದ 6 ಲಕ್ಷ ಒಂದು ಆವರೇಜ್ ತೊಗೊಂಡ್ರು 5 ರಿಂದ 6 ಲಕ್ಷ 200 ಸ್ಟೋರಿಗೆ ಅಂದರೆ ಎಷ್ಟಾಯಿತು? ಅರೌಂಡ್ ಕ್ರೋಸ್ ಟುಗೆದರ್ ಆಗುತ್ತೆ. ಈ ಕ್ರೋಸ್ ಟುಗೆದರ್ಸ್ನ ನಾವು ಯಾವ ಥರ ಹೆಂಗೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಹೇಗೆ ಹ್ಯಾಂಡಲ್ ಮಾಡಬೇಕು ಈ ಥರ ಸಿಚುವೇಶನ್ಸ್ನ. ಹಾಗೆ ಇದನ್ನು ನಾವು ಮೆಡಿಸನ್ನು ಇದನ್ನು ಹಾಗೆ ಬೇರೆ ಕಡೆ ನಾವು ಶಿಫ್ಟ್ ಮಾಡಲಿಕ್ಕೆ ಬರಲ್ಲ. ಇದರದೇ ಅದರ ಆ್ಯಕ್ಟ್ ಪ್ರಕಾರ ನಾವು ಎಲ್ಲಿ ತೊಗೊಂಡಿರ್ತೀವಿ, ಎಲ್ಲಿ ಪರ್ಚೇಸ್ ಮಾಡಿರ್ತೀವಿ ಅಲ್ಲೇ ಸ್ಟೋರ್ ಮಾಡಬೇಕು. ಸೊ ನಾವು ಬಟ್ ನಮ್ಮ ಸದ್ಯ ಅಂಗಡಿಯಲ್ಲಿರೋದು ಜನೌಷಧಿ ಮೆಡಿಸಿನ್ ಸುಮಾರು 10 ಲಕ್ಷ 12 ಲಕ್ಷ ಮೆಡಿಸಿನ್ ಸ್ಟಾಕ್ ಇದ್ದಾವೆ. ಸೊ ಸಡನ್ ಆಗಿ ಅದನ್ನು ನೀವು ಖಾಲಿ ಮಾಡಿ ಅಂದಾಗ ಅದು 10-12 ಲಕ್ಷ ಮೆಡಿಸಿನ್ ಏನು ಮಾಡಬೇಕು? ಆ ಮೆಡಿಸಿನ್ ಹೊರಗಡೆ ಅಂತೂ ಇಡಕ್ಕೆ ಬರಲ್ಲ. ನೀವು ಸಡನ್ ಆಗಿ ಮುಚ್ಚಿಬಿಡಿ ಅಂತಂದು ಅವರು ಆದೇಶ ಹೊಡ್ತಾ ಇದ್ದಾರೆ. ಕೂಡಲೇ ಸರ್ಕಾರಕ್ಕೆ ಮನವಿ ಇದೆ, ಇದನ್ನು ಆರ್ಡರ್ ಹಿಂಪಡಿಬೇಕು. ಮೆಡಿಸಿನ್ ಆಗಿದ್ರೆ ಕ್ಲೋಸ್ ಮಾಡಬೇಕು. ಮೆಡಿಸಿನ್ ಎಲ್ಲ ಎಕ್ಸ್ಪೈರಿ ಆಗಿಬಿಡುತ್ತೆ. ಸೊ ಅದನ್ನು ಕಾನೂನಾತ್ಮಕವಾಗಿ ತಪ್ಪಾಗ್ತಾ ಇದೆ. ನಾನು ಬಂದು BSc ಪದವೀಧರರಾಗಿದ್ದು ನಾನೊಂದು ಕಾಲೇಜಲ್ಲಿ ಪ್ರಾಂಶುಪಾಲರಾಗಿ ವರ್ಕ್ ಮಾಡ್ತಿದ್ದೆ. ಆ ವರ್ಕ್ನ ಬಿಟ್ಟು ನಮ್ಮ ಹಸ್ಬೆಂಡ್ ಫಾರ್ಮಸಿಸ್ಟ್ ಇದ್ದಾರೆ, ಅವರು ಕಾಂಟ್ರಾಕ್ಟ್ ಬೇಸಲ್ಲಿ ಒಂದು 15,000 ರೂಪಾಯಿ ಸಂಬಳಕ್ಕೆ ವರ್ಕ್ ಮಾಡ್ತಾಯಿದ್ರು. ಅದನ್ನೆಲ್ಲ ಬಿಟ್ಟು ಅವರು ಅದನ್ನು ರಿಸೈನ್ ಮಾಡಿ ಇದನ್ನು ಈಗ 3 ವರ್ಷದ ಹಿಂದೆ ಕೋವಿಡ್ ಸೆಕೆಂಡ್ ವೇವಲ್ಲಿ ನಾವು ಅದನ್ನು ಸ್ಟಾರ್ಟ್ ಮಾಡಿ ಜನಕ್ಕೆ ಮೊದಲು ನಮಗೆ ತುಂಬ ಕಷ್ಟ ಆಗ್ತಿತ್ತು ವ್ಯಾಪಾರ ಮಾಡಲಿಕ್ಕೆ. ಇವಾಗ ಜನರದ್ದು ಪ್ರತಿಕ್ರಿಯೆ ಚೆನ್ನಾಗಿದೆ. ಈಗ ಇಂಪ್ರೂವ್ ಆಗ್ತಾ ಇರೋ ಟೈಮಲ್ಲಿ ಇವರು ಈ ಥರ ಆದೇಶ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಸರ್. ಜೊತೆಗೆ ನಾವು ಕೂಡ ಗೌರ್ಮೆಂಟಿಂದ ಲೋನ್ ತೊಗೊಂಡಿದ್ದೀವಿ, ಮತ್ತು ಚಿನ್ನ ಏನೇನೋ ಇಟ್ಟು ಮಾಡಿದ್ವಿ ವ್ಯವಹಾರಗಳು. ಜೊತೆಗೆ ಇನ್ನೂ ಸಾಲಗಳಿದ್ದಾವೆ ನಮಗೆ. ಜೊತೆ ಕೆಲಸದವರು 3 ಜನ ಇದ್ದಾರೆ. ಸಡನ್ನಾಗಿ ಎಲ್ಲರನ್ನೂ ಕಳಿಸ್ತಾರೆ ಸರ್, ಎಲ್ಲ ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಘು. ಈಗ ಸರ್ಕಾರದ ಈ ಡಿಸಿಷನ್ ಇದೆಯಲ್ಲ, ಇದರದ ಅಗತ್ಯತೆ ಏನಿತ್ತು ಅನ್ನೋದು ಪ್ರಮುಖ ಪ್ರಶ್ನೆ ಆಗ್ಬಿಡುತ್ತೆ ಸಾರ್ವಜನಿಕರದ್ದು. ಜನೌಷಧಿ ಕೇಂದ್ರದಲ್ಲಿ ಕಡಿಮೆ ಬೆಲೆಗೆ ಗುಣಮಟ್ಟದ ಔಷಧಿಗಳು ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ ಕಡಿಮೆ ಅವಧಿಯಲ್ಲಿ ಅದು ಹೆಚ್ಚು ಜನಪ್ರಿಯತೆಗೆ ಒಳಗಾಗಿತ್ತು. ಆಮೇಲೆ ಆಸ್ಪತ್ರೆಯಲ್ಲಿ ಫ್ರೀ ಮೆಡಿಸಿನ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಆ ಮಾಫಿಯಾಗೋಸ್ಕರ ಬೇಸತ್ತಂತಹ ಜನರಿಗೆ ಆಲ್ಟರ್ನೇಟಿವ್ ಮಾರ್ಗದ ರೀತಿ ಇದಿತ್ತು. ಇದನ್ನೀಗ ತೆರವು ಮಾಡುವಂತಹ ಉದ್ದೇಶ, ಕ್ಲೋಸ್ ಮಾಡಿಸುವಂತಹ ಉದ್ದೇಶ ಏನು, ಮೋಟಿವ್ ಏನು ಅಂತ? ಮಮತಾ, ಬಹಳ ಪ್ರಮುಖವಾಗಿ ಸರ್ಕಾರ ಹೇಳ್ತಾ ಇರುವಂತ ಒಂದು ವಿಚಾರ ಅಂತ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆ ಆವರಣಗಳಲ್ಲಿ ಯಾಕೆ ಬೇಕು ಅನ್ನುವಂಥ ವಿಚಾರಕ್ಕೆ ಅವರು ಕೊಡುವಂತ ಕಾರಣ ಅಂತ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲೇ ಉಚಿತವಾಗಿ ನಾವು ಮೆಡಿಸಿನ್ ಅನ್ನ ಕೊಡ್ತೇವೆ ಇದೆಯಾ ಅನ್ನುವಂತ ಮಾತನ್ನ ಸರ್ಕಾರ ಹೇಳ್ತಾ ಇರುವಂತದ್ದು. ಅದೇ ಕಾರಣಕ್ಕೆ ಇದು ಫ್ರೀಯಾಗಿ ಕೊಡುವಂತಹ ಸಂದರ್ಭದಲ್ಲಿ ಜನ ಹಣವನ್ನ ಕೊಟ್ಟು ಖರೀದಿ ಮಾಡುವಂತಹ ಈ ಏನು ಮೆಡಿಕಲ್ಗಳಿಂದ ಇದು ಬೇಕಾಗಿಲ್ಲ ಅನ್ನುವಂತ ಕಾರಣಕ್ಕಾಗಿ ಇದನ್ನು ನಾವು ತೆರವು ಮಾಡ್ತಾ ಇದ್ದೇವೆ ಅನ್ನುವಂತ ಕಾರಣವನ್ನ ಕೊಟ್ಟು ಸದ್ಯ ಅವುಗಳನ್ನ ತೆರವು ಮಾಡೋದಕ್ಕೆ ಮುಂದಾಗಿದೆ. ಕೆಲ ತಿಂಗಳ ಹಿಂದೆ ಈ ಸಂಬಂಧಪಟ್ಟಂತೆ ವೈದ್ಯಕೀಯ ಶಿಕ್ಷಣ ಸಚಿವರು ಒಂದು ಸುಳಿವನ್ನ ನೀಡಿದ್ರು. ರಾಜ್ಯದಲ್ಲಿ ಆದಷ್ಟು ಬೇಗ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವಂತಹ ಈ ಜನರಿಕ್ ಔಷಧಿ ಕೇಂದ್ರಗಳಿಂದ ಇವೆಲ್ಲವನ್ನ ಕೂಡ ನಾವು ತೆರವು ಮಾಡ್ತೇವೆ ಅನ್ನುವಂತ ಸುಳಿವನ್ನ ಕೊಟ್ಟಿದ್ರು. ಅದರ ಮುಂದುವರೆದ ಭಾಗವಾಗಿ ಸದ್ಯ ಸರ್ಕಾರ ಆ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಬಟ್ ಒಂದು ವಿಚಾರ ಅರ್ಥ ಆಗದೆ ಇರುವಂತ ಒಂದು ವಿಚಾರ ಅಂತ ಹೇಳಿದ್ರೆ, ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು, ರೋಗಿಗಳಿಗೆ ಉಪಯೋಗ ಆಗಬೇಕು ಅನ್ನುವ ಕಾರಣಕ್ಕಾಗಿಯೇ ತಂದಿದ್ದಂತ ಈ ಯೋಜನೆ ಇದೆ. ಇದು ಸಾರ್ವಜನಿಕವಾಗಿ ಅಂದ್ರೆ ಆ ಸ್ಥಳ ಆಸ್ಪತ್ರೆ ಆವರಣದಲ್ಲಿ ಇದ್ರೂ ಕೂಡ ಯಾವುದೇ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಕಾರಣ ಇಷ್ಟೇ, ಫ್ರೀಯಾಗಿ ಸಿಗುವಂತ ಔಷಧಿಗಳು ಆಸ್ಪತ್ರೆ ಒಳಭಾಗದಲ್ಲಿ ಫ್ರೀಯಾಗಿ ಸಿಕ್ಕಾಗ ಜನ ಅಥವಾ ರೋಗಿಗಳು ಏನಿರ್ತಾ ಇದ್ರು ಅವರು ತೆಗೆದುಕೊಳ್ತಾ ಇದ್ರು. ಇನ್ ಕೇಸ್ ಸಿಗಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಮಾತ್ರ ಈ ಮೆಡಿಕಲ್ಗಳೇನಿದ್ರು ಇವುಗಳ ಮೇಲೆ ಡಿಪೆಂಡ್ ಆಗ್ತಾ ಇದ್ರು ಅಥವಾ ಅಲ್ಲಿಗೆ ಹೋಗಿ ಅದನ್ನ ಖರೀದಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈಗಿರುವಾಗ ಸರ್ಕಾರ ಅದನ್ನ ಆ ನಿಟ್ಟಿನಲ್ಲಿಯೂ ಕೂಡ ಯೋಚನೆಯನ್ನ ಮಾಡ್ಬೋದಿತ್ತು. ಬಟ್ ಆದ್ರೆ ಯಾಕೋ ಏನೋ ಗೊತ್ತಿಲ್ಲ, ಸರ್ಕಾರ ದಿಢೀರಂತ ಈ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಇದನ್ನ ನಾವು ತೆರವು ಮಾಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸದ್ಯ ಆದೇಶಗಳನ್ನ ಕೊಟ್ಟಂತೆ ಕಾಣ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಈಗ ಯಾರೆಲ್ಲ ಹೊಸದಾಗಿ ಅರ್ಜಿಗಳನ್ನ ಸಲ್ಲಿಕೆಯನ್ನ ಮಾಡಿದ್ರು ಅವೆಲ್ಲವನ್ನ ಕೂಡ ಈಗ ಕ್ಯಾನ್ಸಲ್ ಮಾಡುವಂತದ್ದು. ಜೊತೆಗೆ ಈಗ ಇರುವಂತ 200ಕ್ಕೂ ಹೆಚ್ಚು ಔಷಧಿ ಕೇಂದ್ರಗಳು ಅಂದ್ರೆ ಆವರಣದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಇರುವಂತಹ 200ಕ್ಕೂ ಹೆಚ್ಚು ಈ ಜನೌಷಧಿ ಕೇಂದ್ರಗಳಿಂದ ಇದನ್ನ ತೆರವು ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಒಂದಷ್ಟು ಆದೇಶಗಳನ್ನ ಹೊರಡಿಸಿದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಮುಂದಿನ ದಿನದಲ್ಲಿ ಉಪಯೋಗ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಬಟ್ ಜನರಿಗೆ ಒಂದಂತೂ ಸಮಸ್ಯೆ ಆಗ್ಬೋದು, ಸರ್ಕಾರಕ್ಕೂ ಕೂಡ ಒಂದು ಸವಾಲು ಎದುರಾಗ್ಬೋದು. ಒಂದೊಮ್ಮೆ ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ಬೇಕಾದಂತಹ ಮೆಡಿಸಿನ್ ಸಿಗದೇ ಇದ್ದಾಗ ಆವರಣದಲ್ಲಿ ಸಿಗದೇ ಇರುವಂತಹ ಮೆಡಿಕಲ್ ಗಳನ್ನ ಹುಡುಕಿಕೊಂಡು ಹೋಗ್ಬೇಕಾದಂತ ಒಂದು ಸವಾಲು ಜನರಿಗಿದೆ.
ಸರ್ಕಾರಕ್ಕೂ ಕೂಡ ಎಲ್ಲಾ ಮೆಡಿಸಿನ್ ಗಳನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಆಗಿ ಒದಗಿಸಬೇಕಾದಂತ ಸವಾಲು ಕೂಡ ಮುಂದೆ ಎದುರಾಗುತ್ತೆ. ಅದನ್ನ ನಿಭಾಯಿಸುವಂತಹ ಕೆಲಸವನ್ನು ಕೂಡ Right. ಸರ್ಕಾರದ ಮುಂದೆ ಇರುವಂತದ್ದು. ಸೊ ಅದನ್ನ ಕೂಡ ಸರ್ಕಾರ ಮಾಡ್ಬೇಕಾದಂತ ಸವಾಲು ಸರ್ಕಾರಕ್ಕೆ ಎದುರಾಗುತ್ತೆ. ಮಮತಾ. ರೈಟ್, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಜನರಿಗೆ ಇಷ್ಟು ದಿನ ಅನುಕೂಲ ಆಗ್ತಾ ಇದ್ದಂತಹ ಯೋಜನೆಗೆ ತಿಲಾಂಜಲಿ ಇಡೋದಕ್ಕೆ ಮೇನ್ ಕಾರಣ ನಾವೇ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಆಸ್ಪತ್ರೆಗಳಿಗೆ ಕೊಡ್ತೀವಿ, ಅಲ್ಲಿ ಉಚಿತವಾಗಿ ಮೆಡಿಸಿನ್ ಸಿಗುತ್ತೆ, ಕಡಿಮೆ ಬೆಲೆದ ಏನಕ್ಕೆ ಉಚಿತವಾಗಿ ಕೊಡ್ತೀವಿ ಅಂತಿದ್ದಾರೆ. ಬಟ್ ಉಚಿತ ಅಂದ್ಕೊಂಡ ಯೋಜನೆಗಳು ಈಗ ಹೆಂಗೆ ಹೋಗ್ತಾ ಇದ್ದಾವೆ ಅನ್ನೋದು ನಮಗೆ ಗೊತ್ತು. ಗೃಹಲಕ್ಷ್ಮಿ ಯೋಜನೆ ಕತೆ ಏನಾಯಿತು ಗೊತ್ತು ನಮಗೆ. ಸೊ ಹೇಳ್ಕೊಳ್ಳೋದು ಈಸಿ, ಆಮೇಲೆ ಇನ್ನೊಬ್ರು ಮಾಡ್ತಾರೆ ಒಳ್ಳೆ ಕೆಲಸವನ್ನ ತಪ್ಪಿಸಿ ಇನ್ನೊಂದು ಕಡೆಗೆ ಅವ್ರನ್ನ ತಳ್ಳೋದು ಈಸಿ. ಬಟ್ ನಾವು ಕೊಡೋದಕ್ಕೆ ನಮಗೆ ಆ ಸಮರ್ಥತೆ ಇದೆಯಾ ಅನ್ನೋದು ನೋಡಬೇಕಾಗತ್ತೆ. ನೋಡೋಣ ಸರ್ಕಾರ ಏನು ಮಾಡುತ್ತೆ ಅಂತ.